ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ರೆ ಎಲ್ಲ ಆರಾಮಾಗಿದ್ದೀರಿ ಅನ್ಕೋತೀನಿ. ಮೊದಲೇಗಾಗಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಷಯ ಏನಪ್ಪ ಅಂದರೆ, ನಾಳೆ ನಮ್ಮ ಗದ್ದೆ ನಾಟಿ ಐತೆ, ಓಕೆನಾ? ನೋಡಿ, ಗದ್ದೆ ನಾಟಿ ಐತೆ. ನೈಟ್ 8 ಗಂಟೆ ರಾತ್ರಿಗೆ ಬಂದ್ಬಿಟ್ಟು ಹಾಗೆ ಗದ್ದೆಗೆ ಫುಲ್ಲು ನೀರೆಲ್ಲ ಕಟ್ಬಿಟ್ಟೋಗಿದ್ದೀನಿ. ನಮ್ಮವರೇ ನಮ್ಗೆ ಇರೋದು. ನೈಟ್ 8 ಗಂಟೆ ಬಂದು ನೀರು ಕಟ್ಬಿಟ್ಟೋಗಿದ್ರೆ ಇನ್ನೊಬ್ಬ ಬಂದ್ಬಿಟ್ಟು ನೀರೆಲ್ಲ ತಿರ್ಗಾ ಅಡ್ಡೆ ಹಾಕ್ಬಿಟ್ಟು ಹೋಗೋಣ. ಒಂಚೂರು ನೀರದಿಲ್ಲ ನೋಡಿ. ಹಿಂಗಿದ್ರೆ, ಹಿಂಗೆ ಬರ್ಭೂಮಿ ಇದ್ದರೆ ಏನು ಪೈರು ಕೀಳವ ನಾವು? ನಾಳೆ ನಾಟಿ ಐತೆ. ಹಿಂಗೆ ನಮ್ಮವರೇ ನಮ್ಗೆ ಸ್ವಾರ್ಥಿಗಳು. ಹಿಂಗಾಗೈತೆ, ತಲೆ ಕೆಟ್ಟೋಗೈತೆ. ಇಂಥ ಕಚಡ ನನ್ನ ಮಕ್ಕಳು ಇರ್ತಾರ ಅಂತ ನೋಡಿ. ಎಲ್ಲರದು ಅಕ್ಕಪಕ್ಕ ಎಲ್ಲ ನಾಟಿ ಆಗೈತೆ, ನಮ್ಮ ಗದ್ದೆ ನಾಟಿ ಆಗಿಲ್ಲ. ಹಿಂಗೆ ಮಾಡಿದ್ರೆ ಏನು ಮಾಡೋದು? ಎಲ್ಲ ಕಚಡ ನನ್ನ ಮಕ್ಕಳು ಇರೋದು ನಮ್ಮ ಹತ್ರ ನೋಡಿ. ಇಂಥ ನನ್ನ ಮಕ್ಕಳಿದ್ರೆ ಏನು ಬೆಳೆಯೋದ? ನೀವು ಹೇಳಿ. ಬನ್ನಿ, ನೀರು ಕಟ್ಬಿಟ್ಟು ಬರೋದೇನ? ಒಂದು ಹನಿ ನೀರಿಲ್ಲ, ಎಲ್ಲ ಹಂಗೆ ಮಾಡೋರೆ. ಎಲ್ಲ ಸ್ವಾರ್ಥಿ ನನ್ನ ಮಕ್ಕಳು ಇಲ್ಲಿರೋದು. ಅವ್ರ ಬೆಳೆ ಬೇಯಿಸ್ಕೋತಾರೆ ಗೈಸ್. ನೋಡಿ, ನೀರೆಲ್ಲ ತುಂಬ ಹಾಕಿದೆ ನೆನ್ನೆ. ಎಲ್ಲ ಒಂಚೂರು ನೀರಿಲ್ದಂಗೆ ಆಗೈತೆ. ಇದು ನಮ್ಮ ಮನೆ ಬರ. ನೋಡಿ ಗೈಸ್, ಇಕ್ಳಲ್ಲಿ ಒಂದು ಹನಿ ನೀರು ಬರ್ತಾಯಿಲ್ಲ ನೋಡಿ. ಎಲ್ಲ ಹಂಗೆ ಕಟ್ಬಿಟ್ಟು ಹೋಗೋರು. ನೋಡಿ, ನಮ್ದಿರಲಿ ಪಾಪ, ಇವ್ರು ನಾಟಿಯಾಗಿರೋ ಗದ್ದೆಲ್ಲೂ ನೀರಿಲ್ಲ. ನಮ್ಮ ಚಿಕ್ಕಪ್ಪ ಬರ್ತದೆ. ಇಂಥ ನನ್ನ ಮಕ್ಕಳಿದ್ರೆ ಏನು ಮಾಡೋದ? ಬನ್ನಿ, ಅಲ್ಲಿ ಮೇಲಿಂದ ಹೋಗ್ಬಿಟ್ಟು ನೀರು ಕಿತ್ಕೊಂಬರೋದ. ನೋಡಿ, ಇವಾಗ ಇಲ್ಲಿ ಇಷ್ಟು ನೀರು ಕಟ್ಟಿದ್ದೀನಿ. ಒಂಚೂರು ಪರವಾಗಿಲ್ಲ, ಒಂದು ಸಣ್ಣ ಮಟ್ಟದಲ್ಲಿ ಹೋಯ್ತೈತೆ. ಒಂಚೂರು ಕಟ್ಬಿಟ್ರೆ ಸರಿ ಆಯ್ತದೆ. ಅಷ್ಟು ಹೋಯ್ತೈತೆ ನೀರು ಇವಾಗ. ನೋಡಿ, ನಮ್ಮ ಮನೆ ಬರ ಇದು. ಇಂಥವ್ರು ಇರೋ ತನಕ ರೈತರು ಯಾವುದೇ ಕಾರಣಕ್ಕೂ ಇದ್ದರಾಗಲ್ಲ. ನಮ್ಮವರೇ ನಮಗೆ ಶತ್ರುಗಳು ಇಲ್ಲಿ. ನೀರಲ್ಲಿ ಮೇಲ್ಗಡೆಯಿಂದನೂ ಕಮ್ಮಿ ಹಾಕ್ಬಿಟ್ರೆ ಫ್ರೆಂಡ್ಸ್. ನೀರನ್ನ ಏನು ಮಾಡೋರಂದ್ರೆ, ಬನ್ನಿ ಹೆಂಗೆ ಮುಂದೆ ತೋರಿಸ್ತೀನಿ. ಮೇಲ್ಗಡೆಯಿಂದ ಫುಲ್ ಕಮ್ಮಿ ಹಾಕ್ಬಿಟ್ಟವ್ರೆ. ಏನು ಮಾಡೋದು? ಆದರೆ ಏನು ನಾಟಿ ಹಾಕಿ ಏನು ಕೆಲಸ ಮಾಡೋದು ಹೇಳಿ? ಹಿಂಗಾದರೆ ಎಲ್ಲ ಕಷ್ಟ ನನ್ನ ಮಕ್ಕಳೇ ಇರೋದು. ಯಾವ ಸಾಧ್ಯ ಅಂತ ಮನೆ ಇಲ್ಲಂತ ಕಟ್ಟಿರೋದು. ನೋಡಿ, ಒಂದು ಚೂರಾರು ನೀರು, ಒಂದು ಚೂರಾರು ನೀರಿದೆ ಫ್ರೆಂಡ್ಸ್ ಇಲ್ಲಿ. ಕಟ್ಟಿದ್ದೀನಿ, ನೀರಲ್ಲಿ ಬತ್ತೈತೆ. ಬನ್ನಿ ತೋರಿಸ್ತೀನಿ. ಇಂಥ ಕಚಡಗಳು ಇರೋ ಗಂಟ ಏನು ಮಾಡೋರು ಎಷ್ಟು? ಇಲ್ಲಿ ನೋಡಿ, ಇಲ್ಲಿ ಇಲ್ಲ ಹಾಕೊಂಡು ಇವ್ರು ಹಾಕೊಳ್ಳಿ ಬೇಡ ಅನ್ನಲ್ಲ.
ನೋಡಿ ಅವ್ರಿಗೂ ಹೋಯ್ತಾ ಇರ್ತದೆ, ಸ್ವಲ್ಪ ಜೋಳ ನೀರು ಹೋಯ್ತೈತೆ ನೋಡಿದ್ರೆ ಹಿಂಗೆ ಬಿಡ್ತಾ ಹೋಗು ಫ್ರೆಂಡ್ಸ್. ಹಾಂ, ಹಿಂಗೆ ಬಿಡ್ದೇ ಪೂರ್ತಿ ಅಡ್ಡೆ ಹಾಕಿದ್ರೆ ನಾವು ಎಲ್ಲಿಗೂ ಹೋಗೋದ ನೋಡಿ. ಇಲ್ಲಿ ಪೂರ್ತಿ ಅಡ್ಡೆ ಹಾಕೊಂಡವ್ರೆ. ಹಾಂ, ಹೋಗೋ ನೀರು ಹೋಯ್ತಾ ಇರ್ತದೆ ಅವ್ರಿಗೆ, ಪೂರ್ತಿ ಏನಕ್ಕೆ ಅಡ್ಡೆ ಹಾಕೋಬೇಕು ಫ್ರೆಂಡ್. ನೋಡಿ ಇಷ್ಟುವರೆ ಸಾಕವ ನಮಗೆ. ಈಗ ಹೋಯ್ತೈತೆ. ಸಾಕು, ಇಷ್ಟು ತಪ್ಪ ಹೋದ್ರೆ. ಈಗ ನೋಡಿ, ಈಗ ಬತ್ತೈತೆ ಜೋರಾಗಿ. ಗೈಸ್ ಫೈನಲ್ ಆಗಿ ನೀರೆಲ್ಲ ಹೋಯ್ತಾಯ್ತೆ ಗದ್ದೆಗೆ. ಈಗೇನಪ್ಪ ಅಂದರೆ ಮೇಲೆ ಹೋಗ್ಬಿಟ್ಟು ಇನ್ನೊಂದು ಜೋರಾಗಿ ಕಿತ್ತಾಕ್ಬಿಟ್ಟು ತಿಂಡಿ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್. ನೋಡಿ ನೋಡ್ತಾರೆ, ಹೋಗಿ ತಿಂಡಿ ಮಾಡ್ಕೊಂಡು ಬರದೇ ಬನ್ನಿ. ಗೈಸ್ ನೋಡಿ, ಇವಾಗ ಇಷ್ಟಪ್ಪ ನೀರು ಕಿತ್ಕೊ ಬಂದಿದ್ದೀನಿ. ತುಂಬ ದೂರ, 2 ಕಿಲೋಮೀಟ್ರಿಂದ ಕಿತ್ಕೊ ಬಂದಿದ್ದೀನಿ ಇಷ್ಟಪ್ಪ ನೀರನ್ನ. ನೋಡಿ ಈಗ ಎಷ್ಟು ಸ್ಪೀಡಾಗಿ ಹೋಯ್ತೈತೆ. ವೀಡಿಯೋದಲ್ಲಿ ಅಷ್ಟು ಗೊತ್ತಾಗಲ್ಲ ಸ್ಪೀಡಾಗಿ ಹೋಯ್ತಾ ಇರೋದು, ಬಟ್ ತುಂಬ ಸ್ಪೀಡಾಗಿ ಹೋಯ್ತೈತೆ. ಬನ್ನಿ ಗದ್ದೆ ಹತ್ರ ಹೋಗೋದ. ನೋಡ್ಬೋದು ಎಷ್ಟು ನೀರು ಹೋಯ್ತೈತೆ ಇವಾಗ ಅಂತ. ಎಲ್ಲ ನೀರು ಕಟ್ಕೊ ಬಂದ್ಬಿಟ್ಟಿದ್ದೀನಿ ಜಲ್ದಿ ಆಯ್ಲಿ ಅಂತ. ಇಷ್ಟಪ್ಪ ನೀರು ಹೋಯ್ತೈತೆ ನೋಡಿ. ಕಟ್ಟಿದ್ರು ಹೋಯ್ತಾ ಇದೆ ನೀರು, ಪರವಾಗಿಲ್ಲ. ಇಲ್ಲೋದ್ರು ಅಲ್ಲಿ ಇನ್ನೊಂದು ಹತ್ರ ಐತೆ, ಅಲ್ಲಿ ಕಿತ್ಕೊತೀನಿ. ಇಷ್ಟೊಲ್ಲಿ ಇವಾಗ ಇಲ್ಲಿ ಗದ್ದೆಗೆ ಬಿದ್ದೈತೆ ನೋಡೋದ. ಮಳೆ ಸೋನೆ ಬೇರೆ ಬತ್ತೈತೆ, ಸ್ವಲ್ಪ ಲೈಟಾಗಿ ಬತ್ತೈತೆ, ಜಾಸ್ತಿ ಏನಿಲ್ಲ. ನೋಡಿ ಗುದ್ಲಿ ಹಿಂಗೆ ಇಕ್ಲಿ ಮೇಲೆ ಹಾಕಿ ಹಿಂಗೆ ಹೋಯ್ತಾ ಇದ್ರೆ ರಾಜ. ಅದ್ರೇನು ಮಾಡ್ತೀರಾ, ಇಲ್ಲ ಬರೋ ಕೆಲವು ಬೆವರ್ಸಿ ನನ್ನ ಮಕ್ಕಳು ಇರೋದ್ರಿಂದ ಕೆಲಸ ಹದ್ಗೆಡ್ತೈತೆ. ನೋಡಿ ಮರದಲ್ಲಿ ಬೀಳ್ತೈತೆ ಜೋರಾಗಿ ನೀರು. ಗೈಸ್ ನನಗೇನು ಗೊತ್ತಾ ಬೇಜಾರು, ಸಬ್ಸ್ಕ್ರೈಬ್ ಯಾರು ಮಾಡ್ತಾಯಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಸಪೋರ್ಟ್ ಮಾಡಿ ಅಂತ ಕೇಳ್ತೀವಿ. ಬಟ್ ವ್ಯೂಸ್ ಚೆನ್ನಾಗಿ ಬರ್ತೈತೆ, 350 200 ಜನ ನೋಡ್ತಾ ಇದ್ದಾರೆ, ಪರವಾಗಿಲ್ಲ. ಬಟ್ ನನಗೆ ಸಬ್ಸ್ಕ್ರೈಬ್ ಆಯ್ತಾರ ಫ್ರೆಂಡ್ಸ್, ದಯವಿಟ್ಟು ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಕೇಳ್ಕೊತಿದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇಲ್ಲೇನು ಕಾಣಿಸ್ತೈತೆ ಹಾಗೆ ಗದ್ದೆ, ಇದಕ್ಕೊಂದು ಫುಲ್ಲು ನೀರು ತುಂಬ್ಕೊಬಿಟ್ರೆ ಸಾಕು. ಯಾಕೆಂದರೆ ಪೈರು ಕೇಳೋಕೆ ಬರ್ತಾವ್ರೆ. ಪೈರು ಕೇಳೋಕೆ ಬಂದಾಗ ನೀರಿದ್ರೆ ಪೈರು ಕೇಳ್ಬೋದು, ಬಟ್ ನೀರಿಲ್ದರೆ ಸಿಕ್ಕಾಬಿಟ್ಟೆ ಕಷ್ಟ ಅವ್ರಿಗೆ, ಪೈರೇ ಬರೋಲ್ಲ. ನೋಡಿ ಈ ಥರ ಕಲ್ಲು ಥರ ಇದ್ರೆ ಏನು ಪೈರು ಬರ್ತದೆ. ಇಲ್ಲಿ ನೋಡಿ, ಇಲ್ಲಿ ನೀರು ಸರಿಯಾಗಿಲ್ದೇನೆ ಇಲ್ಲಿ ಯಾವ ಥರ ಒಂಥರ ಸುಟ್ಟೋದಂಗೆ ಆಗ್ಬಿಡೋದೆ ಪೈರೆಲ್ಲವ. ಪರವಾಗಿಲ್ಲ, ಏನೋ ಒಂದು ಮಾಡೋದ, ಗೊಬ್ಬರ ಹಾಕ್ಬಿಟ್ಟು ರಿಕವರಿ ಮಾಡೋದ. ಮನೆ ಗೊಬ್ಬರ ಹಾಕೋದ. ಸ್ವಲ್ಪ ಇದೊಂದು ಇದು ಹಾಕ್ಬಿಟ್ರೆ ಸಾಕು ನಮಗೆ, ತುಂಬಿಟ್ರೆ. ಯಾಕೆಂದರೆ ಬರ್ತಾರೆ ಒಂದು 1 ಅವರ್ ಅರ್ಧ ಗಂಟೆಲಿ ಬಂದ್ಬಿಡ್ತಾರೆ ಪೈರು ಕೇಳೋರು. ಅಷ್ಟರಲ್ಲಿ ನೀರು ಹಾಯಿಸ್ಬಿಡ್ಬೇಕು ಇದಕ್ಕೆ. ಅದಕ್ಕೆ ಅಷ್ಟು ತಪ್ಪ ಕಿತ್ಕೊ ಬಂದಿದ್ದೀನಿ. ಬನ್ನಿ, ಅದು ಇನ್ನೂ ಸ್ವಲ್ಪ ಕಿತ್ತಾಕಿದ್ದೀನಿ, ಬರ್ತದೆ ಇನ್ನೂ ಜಾಸ್ತಿ ಬರ್ತದೆ ನೀರು. ಬನ್ನಿ ಹಿಂಗೆ ಹೋಗೋದ. ಈಗ ಆ ಕಡೆ ಅಲ್ಲೊಂದು ಸೈಡ್ ಬತ್ತೈತೆ, ಆ ಕಡೆ ಒಂದು ಸೈಡು ಮಡವೆ ಮಾಡ್ಬಿಡ್ತೀನಿ. ಯಾಕೆಂದರೆ ಅಲ್ಲಿ ಕಟ್ಟೆ ಕಿತ್ಕೊಳ್ಳೋ ಸಾಧ್ಯತೆ ತುಂಬ ಇದೆ, ಯಾಕೆಂದರೆ ಇನ್ನೂ ಜಾಸ್ತಿ ನೀರು ಬರ್ತದೆ. ಅದು ಕಿತ್ಕೊಂಡ್ರು ಅಲ್ಲಿ ಮುಂದೆ ಹೋದ್ರೆ ನೀರು ಅಲ್ಲಿಂದ ಬರಬೇಕು. ಅಲ್ಲಿ ಆ ಕಡೆ ಕಾರ್ನರು ಅಲ್ಲಿ ಮರ ಒಂದು ಒಣಗೋಗೈತೆ ಗೊತ್ತಾ, ಆ ಕಡೆ ಸೈಡಿಂದ ನೀರು ಬರಬೇಕು. ಆ ಥರ ಮಾಡಿಬಿಡ್ತೀನಿ. ನೀರು ಜಾಸ್ತಿ ಆಗೈತೆ, ಪರವಾಗಿಲ್ಲ. ನೋಡಿ ಈ ಮಡಬೈಲು ಬೀಳ್ತೈತೆ ಅಂದರೆ ಜಾಸ್ತಿ ಆಗೈತೆ ನೀರು. ಬನ್ನಿ, ಆಗಲೇ ತಿಂಡಿ ಮಾಡೋಕೆ ಹೋಗ್ತೀನಿ ಅಂದರೆ ತಿಂಡಿ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ನಾಟಿಯವರು ಫೋನ್ ಮಾಡಿಬಿಟ್ರು. ನಾಳೆ ನಾಟಿ ಐತೆ ಫ್ರೆಂಡ್ಸ್, ಅದಕ್ಕೆ ಇವಾಗ ಪೈರು ಕೇಳೋಕೆ ಬರ್ತಾರೆ. ಅದಕ್ಕೆ ಇಷ್ಟು ಕಷ್ಟ ಏನಿಲ್ಲ, ಇಷ್ಟಪಟ್ಟೆ ಮಾಡ್ತಿರೋದು. ಬಟ್ ಕೆಲವರು ಬೋಳಿ ಮಕ್ಕಳು ಇರೋದ್ರಿಂದ
ಏನು ಮಾಡೋಕ್ಕಾಗಲ್ಲ. ಇಲ್ಲ ಕಟ್ಟೇನು ಕಿತ್ಕೊಳ್ಳಲ್ಲ. ಈಗ ನೀರು ಜಾಸ್ತಿ ಆದರೆ ಕಿತ್ಕೊತದೆ, ಅವಾಗ ನೋಡೋಲ್ಲ ಬಿಡಿ. ಇವಾಗೇನು ಸದ್ಯಕ್ಕೆ ಬೇಡ. ಗೊತ್ತಾಯ್ತೆ. ಓಕೆ, ಗೈಸ್ ಫೈನಲ್ ಆಗಿ ಲಗೆ ಗದ್ದೆ ಹಾಯ್ಕೊಂಡೈತೆ ಫುಲ್ಲು. ಇಲ್ಲಿ ನೀರು ನಿಲ್ಲಿಸಿದ್ದೀನಿ ಅಲ್ಲಿ ಫುಲ್ಲು. ಅಲ್ಲಿ ಆ ಕಡೆ ಡೈವರ್ಟ್ ಮಾಡಿಬಿಟ್ಟಿದ್ದೀನಿ ನೋಡಿ. ಆ ಕಡೆ ಇಕ್ಕಲಲ್ಲಿ ಬದೈತೆ ನೀರು, ಇಲ್ಲಿ ಬದೈತಲ್ಲ. ಏನು ಡೈರೆಕ್ಟಲ್ಲಿ ಒಳಗೆ ಹೋಗೋದೇ ನೀರು. ಈಗ ಇಲ್ಲಿ ಕೆಲಸ ಏನಪ್ಪ ಅಂದರೆ, ಇಷ್ಟಾಗಲೇ ಜಾಗ ಐತಲ್ಲ, ಅಲ್ಲಿಗೆ ಈ ಪೈಪ್ ಉಣ್ಬಿಟ್ಟು ಮಡುವೆ ಮಾಡಬೇಕು. ಅದೆಲ್ಲ ಮಾಡಿದ್ಮೇಲೆ ಹಾಗೆ ಗದ್ದೆ ತೋರಿಸ್ತೀನಿ ಎಷ್ಟು ಹಾಯ್ಕೊಂಡೈತೆ ನೀರು ಅಂತ. ಸುಸ್ತಾಗ್ಬಿಟ್ಟಿದ್ದೀನಿ. ಸರಿ, ಈ ಪೈಪ್ ಉಣ್ಬಿಟ್ಟು ಸಿಗ್ತೀನಿ ನಿಮಗೆ. ನೋಡಿ ಗೈಸ್, ನೋಡ್ತಿರ್ಬೋದು ನೀರೆಲ್ಲ ತುಂಬಾಕಿದ್ದೀನಿ. ನೇನೋ ಬರ್ತಾರೆ ಪೈರ್ ಕೆಳಗೆ, ನೇರ ಬರ್ತಾರೆ ಅವ್ರು ಬಂದು ನಡಿಕೆ ಪೈರ್ ಕಿತ್ತಿ ಮಳೆ ನಾಟಿ ಹಾಕ್ಬೇಕು. ನೋಡಿ ಇಲ್ಲೆಲ್ಲ ಸ್ವಲ್ಪ ಮನೆ ಹೊಡೆಸ್ಬಿಟ್ಟು ತಪ್ಪು ಮಾಡ್ದೆ ನಾವು. ಹಂಗಾಗಿ ಈ ಕಡೆ ಪೈರು ಬಿಟ್ಟಿಲ್ಲ. ಈ ಕಡೆ ಎಲ್ಲ ಚೆನ್ನಾಗೈತೆ, ಏನು ಪ್ರಾಬ್ಲಮ್ ಇಲ್ಲ. ನೋಡಿ ಹಿಂಗೆಲ್ಲ ಪೈರು ಎಲ್ಲ ನೀರು ತುಂಬ ಹಾಕಿದ್ದೀನಿ. ನೋಡಿ ಎಲ್ಲ ನೀರಿದ್ರೆ ಏನಂದರೆ ಪೈರ ಕೀಳೋಕ್ಕೆ ಚೆನ್ನಾಗಿ ಬರುತ್ತೆ. ಹಂಗಾಗಿ ಎಲ್ಲ ಮಾಡಿದ್ದೀವಿ. ಇಷ್ಟಾಯಿತು. ಇವಾಗ ಪೈರು ಕಿತ್ತಡ್ಕೆ ಇದೆಲ್ಲನೂ ನೀರೆಲ್ಲ ಬಸಿಬೇಕು. ಯಾಕೆ ಬಸಿಬೇಕು ಅಂದರೆ ಗದ್ದೆ ಒಂದು ಮಟ್ಟ ಇಲ್ಲ, ನೀರು ಮಣ್ಣು ಹೊಡಿಸ್ಬೇಕಲ್ವ, ಅದಕ್ಕೆ ನೀರು ಸ್ವಲ್ಪ ಕಮ್ಮಿ ಮಾಡಬೇಕು. ಪೈರೆಲ್ಲ ಕಿತ್ತ ಮೇಲೆ ಪೈರೆಲ್ಲ ಕಿತ್ತ ತಕ್ಷಣ ನಾನು ಮಾಡೋ ಕೆಲಸನೇ ನೀರೆಲ್ಲ ಕಮ್ಮಿ ಮಾಡ್ತೀನಿ. ಏನು ಕಮ್ಮಿ ಅಂದರೆ ಅಲ್ಲಲ್ಲೇ ಬದ ಹೊಡೆದು ಹಾಕಿದ್ರೆ ಹಂಗೆ ಡೌನ್ ಒಳಗೆ ಹೊಂಟೋಗುತ್ತೆ. ಅಷ್ಟು ಮಾಡಿದ್ರೆ ಮುಗೀತು. ಇನ್ನು ನಾಳೆ ನಾಟಿ ಹಾಕ್ತಾರೆ. ಬನ್ನಿ, ಹಂಗೆ ಇದೊಂದು ಕಲ್ಲು ಎತ್ಕೋಬೇಕು. ಏನಕ್ಕೆ ಅಂತ ಅಲ್ಲಿ ಹೇಳ್ತೀನಿ. ಈ ಕಲ್ಲು ಅಲ್ಲಿ ಮಡುವೆ ಮಾಡಿದ್ದೀನಲ್ಲ, ಅಲ್ಲಿಗೆ ಬನ್ನಿ ತೋರಿಸ್ತೀನಿ. ಅಲ್ಲಿಗೆ ಹೋಗ್ಬಿಟ್ಟು ಎತ್ಕೊಂಡೋಗಿ. ಗ್ಯಾಸ್ ನೋಡ್ಬೋದು, ಅಲ್ಲಿ ಹಿಂಗೆ ಕಲ್ಲು ತಗೊಬಂದನ ಅದು ಇಲ್ಲಿ ಹಾಕಿದ್ದೀನಿ. ನೋಡಿ ಮಡುವೆ ಎಲ್ಲ ಈ ಥರ ಕಟ್ಟಿದ್ದೀನಿ. ಇಷ್ಟೆಲ್ಲ ಸಾಕು ನಮಗೆ ನೀರು ಹೋಗೋಕ್ಕೆ. ಇನ್ನು ಎಲ್ಲ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂದರೆ ನಾಳೆ ವೀಡಿಯೋ ಏನೈತೆ ಅಂದರೆ, ಇವತ್ತು ಪೈರು ಕೀಳೋದೆಲ್ಲ ಮಾಡ್ತೀನಿ. ನೆಕ್ಸ್ಟ್ ನಾಳೆ ವೀಡಿಯೋದಲ್ಲಿ ಪೈರು ಕೀಳೋದು, ಆ ನಾಟ್ಯಕ್ಕೆಲ್ಲ ಬರುತ್ತೆ. ಓಕೆ, ಥ್ಯಾಂಕ್ ಯು. ನೋಡಿದ್ದಕ್ಕೆ ವೀಡಿಯೋನ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಥ್ಯಾಂಕ್ ಯು, ಬಾಯ್.